ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಅಂದರೆ ನನ್ನ ಚಿಕ್ಕ ಮಗುಂಗೆ ನಾನು ಮಾಮಾಅರ್ಥವ್ರನ್ನ ಜೆಂಟ್ಲಿ ಕ್ಲೀನಿಂಗ್ ಸೋಪ್ ಅಂದರೆ ಇದು pH 5 ಮೇಂಟೈನ್ ಆಗುತ್ತೆ. 5 to 6 ಬ್ಯಾಲೆನ್ಸ್ ಮಾಡುತ್ತೆ. ಯಾಕಂದರೆ ನನ್ನ ಮಗ ಲೋ ಬರ್ತ್ ವೆಯ್ಟ್ ಇರೋ ಕಾರಣ ಅವನಿಗೆ ಜಾನ್ಸನ್ ಬೇಬಿ ಸೋಪ್ ಈವನ್ 9 ಇದೆ pH, ಬಟ್ ಅದು ಯೂಸ್ ಮಾಡೋಂಗಿಲ್ಲ. ಬಟ್ ನಮಗೆಲ್ಲ ಜಾನ್ಸನ್ ಬೇಬಿ ಯೂಸ್ ಮಾಡಿದ್ರು ಅಂತ ನಾನು ಯೂಸ್ ಮಾಡ್ತಿದ್ದೆ. ಬಟ್ ನನ್ನ ಚಿಕ್ಕ ಮಗುಗೆ ಮಾಮಾಅರ್ಥವ್ರನ್ನ ಜೆಂಟ್ಲಿ ಕ್ಲೆನ್ಸಿಂಗ್ ಶಾಂಪು ಮತ್ತು ಈ ಮಾಮಾಅರ್ತ್ ಸೋಪ್ ತರಿಸಿದ್ದೀನಿ. ಸೋಪ್ 2 ಇತ್ತು, ಇನ್ನೊಂದು ತೆಗ್ದಿಕ್ಕಿದ್ದೀನಿ. ಇವಾಗ ಬಾಕ್ಸಲ್ಲಿದೆ ಸೋಪು, ಇನ್ನೊಂದು ಇದೇ ಥರದ್ದು ಬಂದಿದೆ. ನೋಡ್ಬೋದು, ಈ ಥರ ಸೋಪ್ ಇರುತ್ತೆ. ನಾನು ಯಾಕೆ ಬಿಚ್ಚಿಲ್ಲ ಅಂತಂದರೆ ನನ್ನ ದೊಡ್ಡ ಮಗ ಬಿಡಲ್ಲ ಅಂತ. ಇದೇನು ಸ್ಮೆಲ್ಸ್ ಕೂಡ ಅಷ್ಟು ಚೆನ್ನಾಗಿದೆ. ಇದು ಕೂಡ pH ಬಂದು 5.5 ಅರೌಂಡ್ 5 ಇರುತ್ತೆ pH ಇದು. ಸೊ ನಾನು ಯಾಕೆ ಇದನ್ನು ತರಿಸಿದ್ದೀನಿ ಅಂದರೆ ಸಾಕು ಮಾಮಾಅರ್ಥವ್ರದ್ದು ಟೆಡ್ಡಿ ಬಾರ್ ಇದೆ. ನೀವು ಬೇಕಾದ್ರೆ ಟೆಡ್ಡಿ ಬಾರ್ ಯೂಸ್ ಮಾಡ್ಬೋದು, ಮಿಯಾ ಯೂಸ್ ಮಾಡ್ಬೋದು, ಮತ್ತು ಸೆಟೋಫಿಲ್ಲು, ಸಿಬಾ ಅದೆಲ್ಲ ಯೂಸ್ ಮಾಡ್ಬೋದು. ಬಟ್ ನಮಗೆ ಅಷ್ಟೊಂದು ಹೈ ರೇಟಿಂದೆಲ್ಲ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲದ ಕಾರಣ ನಾನು ಮಾಮಾಅರ್ಥವ್ರದ್ದು ಶ್ಯಾಂಪೂ ಮತ್ತು ಬೇಬಿದನ್ನು ತರಿಸಿದ್ದೀನಿ. ಇನ್ನು ಬೇಬಿ ಲೋಷನ್ಸ್ ಏನಕ್ಕೆ ತರಿಸಿಲ್ಲ ಅಂದರೆ ಅವನು ಬರ್ತ್ ವೇಟ್ ತುಂಬ ಕಡಿಮೆ ಇರೋ ಕಾರಣ ಅವನಿಗೇನು ಹಾಕೋಕ್ಕೆ ಹೇಳಿಲ್ಲ. ಓನ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅಂತ ಹೇಳಿದ್ರು. ಬಟ್ ಕೊಬ್ಬರಿ ಎಣ್ಣೆ ಹಚ್ಚಿದ ಮೇಲೆ ಶಾಂಪೂ ಹಾಕ್ದಂಗೆ ಕೊಬ್ಬರಿ ಎಣ್ಣೆ ಯಾವ ರೀತಿ ಹೋಗುತ್ತೆ ಹೇಳಿ, ಅದಕ್ಕೋಸ್ಕರ ಲೋ pH ಇರುವಂಥ ಶಾಂಪೂ ಮತ್ತು ಸೋಪು ತರಿಸಿದ್ದೀನಿ. ಇನ್ನು ಅವನು 3 kg ಎಬೋ ಆದಮೇಲೆ ನಾನು ಅವನಿಗೆ ಬಾಡಿ ಲೋಷನ್, ಅದು ಮಾಮಾಅರ್ಥವ್ರದ್ದೇ ಬಾಡಿ ಲೋಷನ್ ಹಾಕ್ತೀನಿ. ನನ್ನ ದೊಡ್ಡ ಮಗುಗೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಜಾನ್ಸನ್ ಬೇಬಿ ಇದೆ, ಅದು ಖಾಲಿ ಆದಮೇಲೆ ಮಾಮಾಅರ್ಥವ್ರದ್ದೇ ಯೂಸ್ ಮಾಡ್ತೀನಿ. ಯಾಕಂದರೆ ಇಬ್ಬರಿಗೂ ಕೂಡ ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿ ಮಾಮಾಅರ್ತ್, ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಜಾನ್ಸನ್ ಬೇಬಿ ನನ್ನ ದೊಡ್ಡ ಮಗಂಗೆ ಯೂಸ್ ಮಾಡಿದ್ದೆ. ನನ್ನ ಚಿಕ್ಕ ಮಗಂಗೆ ಇವಾಗ ಮಾಮಾಅರ್ಥವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದು 5 ಇಯರ್ಸ್ವರೆಗೂ 0 to 5 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದಂತೆ. ನೋ ಪ್ರಾಬ್ಲಮ್. ನನ್ನ ಮಗ ದೊಡ್ಡನಾದರೂ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ, ನೀವು ಕೂಡ ಯೂಸ್ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ. ಇದು ಡರ್ಮಾಲಜಿಕ್ ಟೆಸ್ಟ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.